ಅವನ ಹೆಸರೇನು? ರಜನಿ ಅಂತ, ಮೈಸೂರಿಂದ ಬಂದಿದ್ದಾನೆ. ಇವತ್ತಿನ ಹುಡುಗರು ಬಹಳ ಜೋಶಲ್ಲಿರ್ತಾರೆ. ಸೌಂದರ್ಯವತಿಯರನ್ನ ಕಂಡ್ರೆ ಸಾಕು ಇಮ್ಮಿಡಿಯೇಟ್ ಆಗಿ ಲವ್ ಮಾಡ್ಬಿಡ್ತಾರೆ. ಆ ಬ್ಯೂಟಿ ಹಿಂದೆ ಒಂದು ಅಪಾಯ ಇರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ಯಾರಾದ್ರೂ ನಮ್ ಪ್ರಾಪರ್ಟಿ ಮೇಲೆ ಬಂದ್ರೆ ನಾವೇನ್ ಮಾಡ್ತೀವಿ? ಮುಗಿಸ್ಬಿಡ್ತೀವಣ್ಣ. ಇದು ಅಷ್ಟೇ, ಬ್ಯೂಟಿ ಆಗ್ಲಿ ಪ್ರಾಪರ್ಟಿ ಆಗ್ಲಿ ಕಣ್ಣಾಕಿದಂತಾನೆ ಅವನ ಕತೆ ಮುಗಿಸ್ಬಿಡಿ. ಏನೋ ಬೇಬಿ, ನೀನು ಜಾಗಿಂಗ್ ಮಾಡ್ತೀಯಾ? ಆ ಮಿಷಿನ್ ಅಂದ್ರೆ ಭಯಾಣೆ ನನಗೆ. ಅದೇನೋ ಆರಾಮಾಗಿರ್ತದೆ, ನಮ್ಮನ್ನು ಓಡಿಸ್ತಾ ಇರ್ತದೆ. ನೀನ್ ಯಾಕೋ ಎಲ್ಲದಕ್ಕೂ ಭಯ ಪಡ್ತೀಯಲ್ಲ? ನನ್ ಜಾಗದಲ್ಲಿ ನೀನಿರ್ಬೇಕಾಗಿತ್ತು, ಗೊತ್ತಾಗಿರೋದು ನಿನಗೆ. ಇವಳು ಎಲ್ಲಿದ್ದಾಳೆ, ಅವನೆಲ್ಲಿದ್ದಾನೋ ಏನೋ. ಅದ್ಯಾಕೋ ಹಾಕಿರ್ಸ್ಕೊಂಡೆ? ಮಟನ್ ಕುನಿಯ ಅಣೆಯ, ಮಟನ್ ಕುನಿಯ. ಹಾಯಾಗಿ ಒಳ್ಕೋತಿದ್ ನನ್ ಹೃದಯನ ಯಾರೋ ಬೆಳಿಗ್ಗೆನೆ ಬಂದು ಹಿಂಡ್ದಂಗ ಆಗ್ಬಿಡ್ತು. ಅದಕ್ಕೆ ಭಯ ಬಿದ್ದು ಕಿರ್ಸ್ಕೊಂಡು. ಯಾವ್ದೋ ಮಟನ್ ಗುನಿಯ? ಈ ಕಡೆ ಯಾರಿಗೂ ಬಂದಿಲ್ವಲ್ಲೋ? ನಿಧಾನವಾಗಿ ಬರುತ್ತೆ ಬಿಡಣೆ, ಆಗ ನಿನ್ಗೆ ಗೊತ್ತಾಗುತ್ತೆ. ಅಣೆಯ, ಈ ಜಾಗ ಬೇಡ ಕಣೆಯ, ನಾವ್ ಬೇರೆ ಕಡೆ ಜಿಮ್ ಮಾಡೋಣ. ಈ ಜಾಗ ಮಾತ್ರ ಬೇಡಣೆಯ. ನಾನ್ ಮಿಷಿನ್ ಹೊತ್ಕೋತೀನಿ, ನೀನ್ ಬರಣೆಯ. ನೀನ್ ಬಾರಣೆಯ, ಬೇಡ ಕಣೆಯ, ಬಾರಣೆಯ ನೀನು. ಬೇಬಿ, ನಿನ್ನ ಕಾಯಿಲೆನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಒಳ್ಳೆ ಮೆಡಿಸಿನ್ ತಗೋ. ಯಾವ ಮೆಡಿಸಿನ್ಗೂ ಬೊಗ್ಗ ಕಾಯಿಲೆ ಅಲ್ಲಣೆಯ. ಮತ್ತೆ ಬೆಲ್ ಟ್ರೀಟ್ಮೆಂಟ್ ತಗೋತಾ ಇದೀನಿ ಅಣ್ಣಯ್ಯ, ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ಬೆಲ್ ಟ್ರೀಟ್ಮೆಂಟ್? ಇದ್ಯಾವ್ದೋ ಹೊಸ ಟ್ರೀಟ್ಮೆಂಟ್? ಕಾಯಿಲೆನೂ ಹೊಸದಲ್ವಾ ಅಣ್ಣಯ್ಯ? ಸಂಧ್ಯಾ ಬಂದೆ ಅಣ್ಣ. ಅಣ್ಣಯ್ಯ, ಸಂಧ್ಯಾ ಈಗ್ಲೇ ಯಾಕಣಯ್ಯ? ಯಾಕೋ, ಅವಳು ನಮ್ ಜೊತೆಲೆ ತಿಂಡಿ ತಿನ್ಲಿ ಬಿಡು. ಯಾಕಣ್ಣ ಪ್ಲೇಟ್ ಖಾಲಿ ಇದೆ, ದೋಸೆ ಹಾಕೋ. ಪಲ್ಯನು ಚೆನ್ನಾಗಿರತ್ ಹಾಕೋ. ಹೂಣಯ್ಯ, ದೋಸೆ ಹಾಕೊಂಡ್ ಪಲ್ಯ ತಿನ್ಬೇಕು, ಪಲ್ಯ ಹಾಕೊಂಡ್ ದೋಸೆ ತಿನ್ಬೇಕು, ಎಲ್ಲ ಮರ್ತೋಗಿದೆ ಅಣ್ಣಯ್ಯ. ಏನ ಇಷ್ಟೊಂದು ಡೀಟೇಲ್ ಆಗಿ ಕೇಳಿದ್ರೆ ಹೆಂಗಣಯ್ಯ ಹೇಳೋದು? ಬೇಬಿ ಅಣ್ಣ ವಕ್ರಸ್ತ ಏನೋ? ಬೇಬಣ್ಣ, ನಾನು ಇಲ್ಲೇ ಟಿಫಿನ್ ಮಾಡೋ ಅಂತೀರಾ, ಹೊರಗಡೆ ಹೋಗಿ ಟಿಫಿನ್ ಮಾಡ್ಕೊಂಬ ಅಂತೀರಾ? ನನ್ ತಲೆ ಮಾಡೋ ಮಾಡೋ, ನೆಮ್ಮದಿ ಟಿಫನ್ ಮಾಡಕ್ ಬಿಡಲ್ಲ, ಎಲ್ಲ ಹೊರಗಡೆ ತಿನ್ ಸಾಯೋಗು. ಬೇಬಿ, ಅಣ್ಣಯ್ಯ ಅವನು ನಮ್ಮನೇಲೆ ಉಳ್ಕೊಂಡ್ಮೇಲೆ ಹೊರಗಡೆ ಹೋಗಿ ಯಾಕೆ ತಿನ್ಬೇಕು? ನಾನ್ಸೆನ್ಸ್. ಪಾಪ ಹುಡುಗನ ಸುಮ್ನೆ ಹೆದರ್ಸ್ತಾ ಇದೆಯಾ ನೀನು? ಹಂಗೆ ಕಾಣೋದ್ ಕಲರ್, ಅನುಭವಿಸೋರ್ ಗೊತ್ತಿನ ಪ್ರೆಷರ್. ಕೂತ್ಕೊಳ್ಳ. ನೀನು ಕೂತ್ಕೊಳ್ಳಪ್ಪ. ಥ್ಯಾಂಕ್ ಯು ಸರ್. ಇಲ್ಲಲ್ಲ, ಆ ಕಡೆ ಆ ಕಡೆ. ಥ್ಯಾಂಕ್ ಯು ಸರ್. ನನಗೆ ಇವನು ಫಸ್ಟ್ ಲುಕ್ ಅಲ್ಲೇ ಇಷ್ಟ ಆಗ್ಬಿಟ್ಟ. ಹೌದೌದು, ಮೊದ್ಲು ಎಲ್ರಿಗೂ ಇಷ್ಟ ಆಗ್ತಾನೆ, ಆಮೇಲೆ ಕಷ್ಟ ಕೊಡ್ತಾನೆ. ಅಮೆರಿಕಾಗೆ ಏನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ಯಾ? ಅಣ್ಣಯ್ಯ, ಈಗ ಅವ್ನ್ ಯಾಕೆ ಮಾತಾಡ್ತೀಯ? ಶಾಟ್ ಅಪ್ ಬೇಬಿ. ನೀನ್ ಹೇಳಪ್ಪ. ಸರ್, ಅಮೆರಿಕಾಗ್ ಹೋಗಿ ಕೈ ತುಂಬಾ ದುಡ್ಡು ಸಂಪಾದನೆ ಮಾಡಿ ಇದೇ ತರ ದೊಡ್ಡ ಬಂಗ್ಲೆನ ನನ್ನ ಹೆಂಡತಿಯಾಗಿ ಬರೋಳಿಗೆ ಗಿಫ್ಟ್ ಕೊಡ್ಬೇಕು ಅನ್ನೋ ಆಸೆ ಸರ್. ಮುಚ್ಚಬಾಯ್, ಬಿಟ್ಟಾದ್ರೆ ಮಗ ಚಿದ್ಯಾ ಬಿಡಕು. ಓಹೋ, ಮನೆ ಅಂತೆ ಹೆಂಡತಿ ಅಂತೆ, ನಿನ್ನ ಮಣ್ಣ ತರ ದೊಡ್ಡ ಮನುಷ್ಯನ ಮನೇನ ಗಿಫ್ಟ್ ಹಾಕೊಡಕ್ಕೆ? ಅವನೇನೋ ಮಾತಾಡ್ತಾ ಇದ್ರೆ ನಿನಗೇನೋ ಪ್ರಾಬ್ಲಮ್, ಇಡಿಯಟ್. ಸರ್, ಇಷ್ಟಕ್ಕೂ ನಂದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳಲಿಲ್ಲ ಸರ್. ಹೇಳಪ್ಪ. ಅಣ್ಣ, ಮಾತಾಡ ತಿಳಿದಿಲ್ಲ, ಒಟ್ಟೋಗ್ಬಿಡ್ತೀನಿ. ಸುಮ್ನೆ ಕೂತ್ಕೊಳ್ಳ. ಕುತ್ಕೊಳಗಿದೆ ಚೇರ, ಊರ್ ಗದ್ದಿಗೆ ಬೆಂದೋಗ್ತಾ ಇದೆ. ಕೂತ್ಕೊ ಅನ್ನಲ್ಲ. ಕುತ್ಕೊಂಡಲ್ಲ. ವಿಷಯ ಇಂಟ್ರೆಸ್ಟಿಂಗ್ ಆಗಿದೆ, ಇರೋ ಕೇಳೋಣ. ನೀನ್ ಹೇಳಪ್ಪ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸರ್. ಆ ಹುಡುಗಿನ ಪ್ರೀತಿಸಿ ಮನೆಯವ್ರಿಗೆಲ್ಲ ಒಪ್ಸಿ ಅವಳನ್ನೇ ಮದುವೆ ಆಗೋಣ ಅಂತಿದ್ದೀನಿ ಸರ್. ಆ ಹುಡುಗಿ ಹೆಸರೇನು? ಸಂಧ್ಯಾ. ಸದ್ಯನಾ? ಹೌದು. ಹೌದಾ? ನನ್ನ ತಂಗಿ ಹೆಸರು ಸಂಧ್ಯಾನೆ. ಹೌದಾ? ನಿಮ್ಮ ಹೆಸರು ಸಂಧ್ಯಾನಾ? ಹೌದು. ಗುಡ್ ಗುಡ್, ಚೆನ್ನಾಗಿದೆ. ನಿನ್ನ ಮದುವೆಗೆ ಏನ್ ಸಪೋರ್ಟ್ ಬೇಕಾದ್ರೂ ಕೇಳೋ, ನಾನ್ ಮಾಡ್ಕೊಡ್ತೀನಿ. ಅಯ್ಯೋ, ನೀವು ಸಪೋರ್ಟ್ ಮಾಡ್ರೆ ನಮ್ಮ ಮದುವೆ ಮುಗ್ದೋದಂಗೆನೆ, ಇನ್ಯಾವ ತೊಂದ್ರೆನೂ ಇರಲ್ಲ. ಖಂಡಿತ ಮಾಡ್ಕೊಡ್ತೀನಿ. ಓ, ಥ್ಯಾಂಕ್ ಯು ಸರ್. ನಮ್ಮ ಅಣ್ಣ ನನಗಿಂತ ಬುದ್ಧಿವಂತ ಅನ್ಕೊಂಡಿದ್ದೆ, ದಡ್ಡನ್ ಮಗ. ಅವನಿಗೆ ಮಟನ್ ಗುನಿ ಅಲ್ಲ, ಮಟಾಸ್ ಗುನಿಯ ಬರುತ್ತೆ, ಅದ್ದಿ ಜ್ವರ.